80 to 90% ಜನ ಹೆಬ್ಬಟ್ಟಿನ ಇಂದ್ರೂ ಒಂದು ಸಹಿ ಮಾಡಲಿಕ್ಕೆ ಬರ್ತದೆ ಅಷ್ಟೇ ವಿನಃ ತಮ್ಮ ಬಗ್ಗೆ ತಾವು ರೆಕಾರ್ಡ್ ಇಟ್ಕೊಳ್ಳೋಂಥದ್ದು ಮತ್ತೇನು ಮಾಡ್ಕೊಳ್ಳೋಂಥದ್ದು ಇವನ್ನ ರೇಷನ್ ಕಾರ್ಡ್ ಕೊಟ್ಟು ಸಹಿತ ಎಷ್ಟು ಜನ ರೇಷನ್ ಕಾರ್ಡ್ ಕಳ್ಕೊಳ್ಳೋದನ್ನು ಸಹಿತ ನಾವು ನೋಡ್ಕೊಳ್ತಾ ಇದ್ದೀವಿ ನೋಡಿದ್ದೀವಿ. ಇಂತಹ ಪ್ರಸಂಗ ಇರೋ ಮುಂದೆ ಆ ಒಂದು ಅಜ್ಞಾನದಿಂದಾಗಿ ಅನೇಕ ಜನ ತಮ್ಮ ರೆಕಾರ್ಡ್ಗಳು ಇಟ್ಕೊಂಡಿರೋದಿಲ್ಲ. ಅದರ ಅರ್ಥ ಅವ್ರು ಪಾಕಿಸ್ತಾನದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು, ಮುಂದೆ ಬಾಂಗ್ಲಾದಿಂದ ಬಂದಾರಂತ ಅಲ್ಲ. ಅದೇ ರೆಕಾರ್ಡ್ ಹೆಂಗೆ ಇಡಬೇಕು, ಅದು ಏನು ಮಾಡ್ತಾಯಿದ್ದೀರಿ, ನೀವು ಯಾವ ಗ್ರೌಂಡ್ ಮೇಲೆ ತೆಗಿತಾ ಇದ್ದೀರಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಇವತ್ತು ಚಾಲೆಂಜ್ ಮಾಡುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೋರ್ಟಿಗೆ ಹೋಗುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಆಗಲೇಬೇಕಾದವರು ಎನ್ನುವ ಕುರಿತು ಸರ್ಕಾರ ಚುನಾವಣಾ ಆಯೋಗ ತನ್ನ ನಿಲುವು ಸ್ಪಷ್ಟಪಡಿಸಬೇಕು ಎಂದು ಷರತ್ತು ಹಾಕಬೇಕು ಅಂತೇಳಿ. ಇವುಗಳೆಲ್ಲ ನೀವು ಮಾಡಬೇಕಪ್ಪ, ಇವು ಇಡಬೇಕು. ಯಾವ ರೀತಿ ಏನು ಹೆಂಗೆ ಕೇಳ್ತೀರಿ ನೀವು ಹೇಳಿರಿ ಅಂತ ಮೂವ್ಮೆಂಟ್ ಮಾಡುವಂಥದ್ದು. ಇದರಲ್ಲಿ ಈಗ ನಿಮಗೆ ಹೇಳಿದಂಗೆ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ, CPI ರಾಜ್ಯ ಘಟಕದ ಕಾರ್ಯದರ್ಶಿ ಸಾತಿ ಸುಂದರೇಶ, CPM ರಾಜ್ಯ ಘಟಕದ ಕಾರ್ಯದರ್ಶಿ ಕೆ. ಪ್ರಕಾಶ, ಬಸವರಾಜ ಸೂಳೆಬಾವಿ, ಮಂಜುನಾಥ್ ಡೊಳ್ಳಿನ, ಮಾಲತಿ ಪಟ್ಟಣಶೆಟ್ಟಿ, ಬಸವರಾಜ್ ಹೂಗಾರ ಇಂಥ ಅನೇಕ ಚಿಂತಕರು ವಿಚಾರವಾದಿಗಳು ಕುಡ್ಕೊಂಡು ಈ ಮೂವ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಆಗಲಿ. ಆದರೆ ಇದೇ ಕಾಲಕ್ಕೆ ಒಂದು ನಾನು ನಿನ್ನೆ ಹೇಳಿದಂಥ ಹಿಂದಿನ ಒಂದು ಇದಕ್ಕೆ ಈಗ RSSಗೆ ಪ್ರತಿಯಾಗಿ ನೀವೇನು ಮಾಡಬೇಕಾಗ್ಯದ ಅನ್ನುವಂಥ ಮಾತನ್ನು ಪ್ರಾಯೋಗಿಕವಾಗಿ ಬರೀ ಮಾತಾಡೋದು 4 ಕೋಣೆಗಳು ದೊಡ್ಡ ಫಂಕ್ಷನ್ ಮಾಡಿದ್ದೆ ಮುಗಿದು ಹೋದ್ರಲ್ಲ, ಇಳಿಬೇಕಾಗ್ತದೆ. ಯಾಕಂದರೆ ಇವತ್ತು RSS ಜನರ ಮಧ್ಯದಲ್ಲಿ ಇಳಿದು ಹೋಗ್ತಾ ಇದೆ. ಅಂಥ ಒಂದು ಮೂಮೆಂಟ್ ಸೇವಾದಳದ ಮೂಲಕ ಮಾಡಬೇಕಾಗೈತಿ. ಸೇವಾದಳವನ್ನು ಬೆಳೆಸ್ಕೋಬೇಕಾಗ್ಯದ. ಬೇಡ ಇವೆಲ್ಲ ಸಂಘಟನೆಗಳು ಒಂದು ಹೊಸದೊಂದು ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಯ ಜನರಿಗೆ ಇಲ್ಲಿ ಆಗುವ ಅನ್ಯಾಯಗಳ ಬಗ್ಗೆ ಜನಕ್ಕೆ ಮುಟ್ಟಿಸೋದು ಕೆಲಸಗಳು ಆಗಬೇಕಾಗಿದೆ. ಮೀಡಿಯಾಗಳನ್ನು ಮತ್ತೆ ಅವ ಮೂಲಕನೋ ಮಾಡ್ತಾ ಜನರ ನಡುವೆ ಹೋಗ್ತಾ ಈ ಕೆಲಸ ಮಾಡಿದ ಭಾಳ ಯೋಗ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸ್ತಾ ಅಡ್ಡಿಲ್ಲ ಕಡೆಗೆ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದನ್ನು ಮೂವ್ಮೆಂಟ್ ಮಾಡಬೇಕು. ಅದರಲ್ಲೂ SIR ವಿರೋಧಿ ಕರ್ನಾಟಕ ಸಂಘಟನೆ ಮಾಡಿ ಈ ದಿಶೆಯಲ್ಲಿ ಜನರನ್ನು ಜಾಗೃತಿ ಮಾಡಬೇಕು ಅನ್ನೋಂಥ ವಿಚಾರ ನಮ್ಮ ಚಿಂತಕರಿಗೆ ಬಂದಿದ್ದು, ವಿಚಾರವಾದಿಗಳಿಗೆ ಬಂದಿದ್ದು ಭಾಳ ಸಂತೋಷ ಪಡೋ ವಿಷಯ. ಆದರೆ ಇವರಲ್ಲಿರೋ ದೋಷ, ಇಲ್ಲಿವ್ರಿಗೆ ಕಂಡು ಬಂದ ದೋಷ ಏನಪ್ಪ ಅಂತಂದ್ರೆ ಇವರು ಜನರ ಮಧ್ಯೆ ಹೋಗಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವರು ಗಾಂಧೀಜಿಯವರಂಗೆ ಅಥವಾ ರಾಹುಲ್ ಗಾಂಧಿಯವರಂಗೆ ಪಾದಯಾತ್ರೆಗಳ ಮೂಲಕ ಮತ್ತೆ ಮೂಲಕ ಜನರ ಜಾಗೃತಿ ಮಾಡಿದಾಗ ಮಾತ್ರ ಏನೋ ಒಂದು ಮುಟ್ಬೋದು.